ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಾಯಿ ಲಕ್ಷ್ಮೀ ದೇವಿಗೆ ಯಾವ ರೀತಿ ಸ್ಯಾರಿ ಡ್ರೇಪ್ ಮಾಡಬೇಕು ಅಂತ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಡೋಂಟ್ ವರಿ, ನಾನು ನಿಮಗೆ ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ನೋ ಪಿನ್ ಯೂಸ್ ಮಾಡಿದೆ, ಯಾವುದೇ ಸೇಫ್ಟಿ ಪಿನ್ ಯೂಸ್ ಮಾಡಿದೆ ನಮ್ಮ ಸ್ಯಾರಿ ಡ್ಯಾಮೇಜ್ ಆಗುತ್ತೆ ಅನ್ನೋ ಟೆನ್ಷನ್ ಇಲ್ಲದೆ ಹೇಗೆ ಡ್ರೇಪ್ ಮಾಡಬೇಕು, ಹೇಗೆ ಸೀರೆ ಉಡಿಸ್ಬೇಕು ಕಲಶಕ್ಕೆ ಅಂತ ನಾನು ಹೇಳ್ಕೊಡ್ತೀನಿ. ಈ ರೀತಿ ನಮ್ಮ ಸ್ಯಾರಿನ ನೀಟಾಗಿ ಈಕ್ವಲ್ ಆಫ್ ಆಗಿ ಮಾಡಿಕೊಂಡು ಪ್ಲೇಟಿಂಗ್ ಅಂತೂ ತುಂಬ ಇಂಪಾರ್ಟೆಂಟ್. ನರಿಗೆನ ನೀಟಾಗಿ ಇಟ್ಕೊಳ್ಳಿ ಆ್ಯಂಡ್ ತುಂಬ ಸ್ಟಿಫ್. ಇದಾದಮೇಲೆ ನೀವು ಐರನ್ ಕೂಡ ಮಾಡ್ಕೋಬೋದು. ನಿಮಗೆ ಪ್ಲೇಟ್ ತುಂಬ ನೀಟಾಗಿ ಕೂತ್ಕೋಬೇಕು ಅಂದರೆ. ಸಾಫ್ಟ್ ಸಿಲ್ಕ್ ಆದರೆ ನೋ ವರೀಸ್, ರೇಷ್ಮೆ ಸಿಲ್ಕ್ ಆದರೆ ಸ್ವಲ್ಪ ನೀಟಾಗಿ ಪ್ಲೇಟಿಂಗ್ ಮಾಡ್ಕೋಬೇಕು. ನೀವೇನಾದ್ರು ಸಿಲ್ಕ್ ಸ್ಯಾರಿ ಉಡಿಸ್ತಿದ್ರೆ ಅಂದರೆ ಮೈಸೂರು ಸಿಲ್ಕ್ ಯೂಸ್ ಮಾಡ್ತೀರಾ, ಪ್ಲಾಸ್ಟಿಕ್ ಕ್ಲಿಪ್ ಯೂಸ್ ಮಾಡಿ. ಅದೇ ಸಿಲ್ಕ್ ಸ್ಯಾರಿ ಅಂದರೆ ರೇಷ್ಮೆ ಸೀರೆ ಉಡಿಸ್ತಾ ಇದ್ದರೆ ನೀವು ಮೆಟಲ್ ಕ್ಲಿಪ್ಸ್ನ ಯೂಸ್ ಮಾಡಿ. ಅದೇ ರೀತಿ ಈಗ ನಾನು ಸೆರಗ್ ಪಾರ್ಟ್ನು ಕೂಡ ನೀಟಾಗಿ ನಮ್ಮ ಬಾರ್ಡರ್ ಸೈಜಿಗೆ ಪ್ಲೇಟಿಂಗ್ ಮಾಡ್ಕೋತಾ ಇದ್ದೀನಿ. ಆಗಲೇ ಹೇಳ್ದಂಗೆ ನೆರಿಗೆ ನೀಟಾಗಿ ಇಟ್ಕೊಬಿಟ್ರೆ ನಿಮ್ದು ಅರ್ಧ ಕೆಲಸ ಮುಗೀತು ಕಲಶಕ್ಕೆ ಸ್ಯಾರಿ ಉಡಿಸೋದು. ಈ ರೀತಿ ನೀಟಾಗಿ ಈಕ್ವಲ್ ಆಗಿ ಯಾವುದೇ ರೀತಿ ಒಂದು ಹೆಚ್ಚು ಕಡಿಮೆ ಇಲ್ಲದೆ ನೀಟಾಗಿ ಪ್ಲೇಟ್ ಮಾಡ್ಕೊಳ್ಳೋಣ. ಹಾಗೆ ಈ ರೀತಿ ಪ್ಲೇಟಿಂಗ್ ಆದಮೇಲೆ ನಾವು ಫಸ್ಟು ಒಂದು ಥ್ರೆಡ್ ಅಂದರೆ ನಾವು ಸಿಕ್ಸ್ಕೋತೀವಲ್ಲ ಆ ಸೈಡ್ ಸ್ವಲ್ಪ ಬಿಟ್ಟು, ಯಾಕೆಂದರೆ ಅದನ್ನು ನಾವು ಕಲಶ ಕವರ್ ಮಾಡೋಕ್ಕೆ ಮಿಕ್ಕಿದ್ದ ತೊಗೊಂಡು ಕಟ್ಕೋಬೇಕು. ನಮ್ಗೆ ಎಷ್ಟು ಲೆಂತ್ ಬೇಕು ನಮ್ಮ ಸ್ಟೂಲ್ ಅಥವಾ ನಾವು ಯಾವ ಹೈಟಿಗೆ ಕೂರಿಸ್ತೀವಿ ಆ ಹೈಟಿನ ಪ್ರಕಾರ ಥ್ರೆಡ್ ಕಟ್ಕೊಳ್ಳೋದು. ತುಂಬ ಟೈಟಾಗಿ ಕೂಡ ಕಟ್ಟೋದು ಬೇಡ, ಯಾಕಂದರೆ ನಾವು ಫ್ರಿಲ್ನ ಅಗಲಿಸ್ತೀವಿ ಅಲ್ಲ. ಸೊ ತುಂಬ ಟೇಕಾಗಿ ಯಾವುದೇ ರೀತಿ ಜಾರದೇ ಇರೋ ಹಾಗೆ ಒಂದು ಥ್ರೆಡ್ ತಗೊಂಡು ಕಟ್ಕೊಳ್ಳೋಣ ಕಲಶದ ಬಾಯಿಗೆ. ಈಗ ಈ ರೀತಿ ಕಟ್ಕೊಂಡ್ಮೇಲೆ ಈ ಅರ್ಧ ಕಡೆ ಇರೋದನ್ನ ಸ್ವಲ್ಪ ಕವರ್ ಮಾಡ್ಕೋತೀವಿ, ಯಾಕಂದರೆ ಕಲಶ ಫುಲ್ ಹಿಂದೆವರೆಗೂ ಬರೋ ಹಾಗೆ. ಈಗ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಫ್ರಿಲ್ ನೀಟಾಗಿ ನೀವೇನಾದ್ರು ನರಿಗೆನ ನೀಟಾಗಿ ಇಟ್ಕೊಂಡಿದ್ರೆ ಇದು ತುಂಬ ಸಿಂಪಲ್. ಈ ರೀತಿ ನೀಟಾಗಿ ಇಟ್ಕೊಂಡ್ಮೇಲೆ ನೀಟಾಗಿ ಜರುಗಿಸ್ಕೊಳ್ಳೋಣ. ಕಂಪ್ಲೀಟ್ ಸ್ಪ್ರೆಡ್ ಮಾಡ್ಕೊಳ್ಳೋಣ, ಲೆಫ್ಟ್ ಟು ರೈಟ್ ಆರ್ ರೈಟ್ ಟು ಲೆಫ್ಟ್. ಹಾಗೆ ಆ ನರಿಗೆನ ತೊಗೊಬಂದು ಮುಂದೆ ವಿ ಮಾಡ್ತಾಯಿದ್ದೀನಿ ಇಲ್ಲಿ, ತುಂಬ ಈಸಿ ಆ್ಯಂಡ್ ಸಿಂಪಲ್ಲಾಗಿ. ಇಲ್ಲಿ ಹೇಗೆ ಸೆಕ್ಯೂರ್ ಮಾಡೋದು, ಹಾಗೆ ನೀವು ಸೀರೆ ಉಡಿಸ್ತಾ ಕ್ಲಿಪ್ಗಳನ್ನ ರಿಮೂವ್ ಮಾಡ್ತಾ ಬರಬೇಕು. ಈ ರೀತಿ ವಿ ಆಗಿ ಮಾಡಿ ಅದನ್ನು ಸೆಕ್ಯೂರ್ ಮಾಡೋಕ್ಕೆ ನಾವಿಲ್ಲಿ ಡ್ಯಾಬು ಯೂಸ್ ಮಾಡ್ತೀವಿ, ಸೊ ದಟ್ ಅದು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನಿಮ್ಗೆ ಏನಾದ್ರು ಬೇಕಾದರೆ ಇಲ್ಲಿ ಒಂದು ಸೇಫ್ಟಿ ಪಿನ್ ಯೂಸ್ ಮಾಡ್ಕೋಬೋದು, ಬಟ್ ನೋ ನೀಡ್. ಹಾಗೆ ಇದೇ ರೀತಿ ಉಡ್ಸಿದ ಮೇಲೆ ನಿಮ್ಗೆ ಇಷ್ಟವಾದಂಥ ಒಡವೆಗಳನ್ನ ತಾಯಿ ಲಕ್ಷ್ಮೀ ದೇವಿಗೆ ಹಾಕಿ ಅಲಂಕಾರ ಮಾಡಿ ಕಲಶ ಪ್ರತಿಷ್ಠಾಪನೆ ಮಾಡ್ಬೋದು. ಕಲಶದೊಳಗೆ ಏನೇನು ಹಾಕಬೇಕು ಅಂತ ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ನಿಮ್ಗೇನಾದ್ರು ಬೇಕಾದರೆ ಕಾಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಇದು ಇನ್ನೊಂದು ಟೈಪ್ ಹೇಳ್ತಾ ಇದ್ದೀನಿ. ಇದು ನಾರ್ಮಲ್ ನಾವು ಹೇಗೆ ಉಡ್ತೀವಿ ಒನ್ ಸೈಡ್, ಅದು ಉಳಿದಿರೋ ಸೆರಗನ್ನ ಮುಂದೆ ತೊಗೊಬಂದು ಹಾಕೋದು. ಇದು ತುಂಬ ಸಿಂಪಲ್. ಆ್ಯಂಡ್ ಯಾಕಂದರೆ ಇದು ನಾವು ಜಾಸ್ತಿ ಚಾಮುಂಡೇಶ್ವರಿ ತಾಯಿಗೆ ಇದೇ ರೀತಿ ಉಡ್ಸೋದು. ಆ್ಯಂಡ್ ಇನ್ನೊಂದು ಥರ ಅದೇ ಸೆರಗನ್ನ ತೊಗೊಬಂದು ಮುಂದೆ ವಿ ಮಾಡೋದು, ಕ್ರಿಸ್ ಕ್ರಾಸ್ ಮಾಡೋದು. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವೇನಾದ್ರು ನಿಮ್ಮ ಸ್ಯಾರಿಗೆ ಕುಚ್ಚಲ್ಲಿ ಹಾಕ್ಸಿದ್ರೆ ಈ ರೀತಿ ಕೂರಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.